ಹಾಯ್ ಹಲೋ ವೆಲ್ಕಮ್ ಟು ಎ.ಕೆ. ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ರುಚಿಕರವಾದಂತಹ ಸೀಸನಲ್ ಗುಜ್ಜೆಯ ಪಲಾವ್ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಈಗೆಲ್ಲ ಗುಜ್ಜೆ ಎಲ್ಲ ಸಾಧಾರಣವಾಗಿ ಎಲ್ಲರ ಮನೆಯಲ್ಲೂ ಸಿಗ್ತದೆ. ಹಾಗಿರುವಾಗ ಈ ರೀತಿ ಒಂದ್ಸಲ ಪಲಾವ್ ರೆಸಿಪಿ, ಒಂದು ರೈಸ್ ಬಾತನ್ನು ಖಂಡಿತ ಎಲ್ಲರೂ ಟ್ರೈ ಮಾಡಿ ನೋಡಿ. ಹಾಗಿದ್ರೆ ಸ್ನೇಹಿತರೆ, ಮೊದಲಿಗೆ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಾಗಿದ್ರೆ ಈ ಗುಜ್ಜೆ ರೈಸನ್ನು, ಗುಜ್ಜೆ ಪಲಾವನ್ನು ಯಾವ ರೀತಿ ಮಾಡೋದು ಅಂತ ನೋಡುವ. ನಾನಿಲ್ಲಿ ಈ ಗುಜ್ಜೆ ರೈಸ್ ಮಾಡಲಿಕ್ಕೆ, ಗುಜ್ಜೆ ಪಲಾವ್ ಮಾಡಲಿಕ್ಕೆ ನೋಡಿಲಿ ಒಂದು ಸಣ್ಣ ತುಂಡು ಗುಜ್ಜೆಯನ್ನು ತಗೊಂಡಿದ್ದೇನೆ. ಇನ್ನಿದರ ಹೊರಗಿನ ಸಿಪ್ಪೆ ಹಾಗೆ ಒಳಗಿನ ಗಟ್ಟಿ ಪಾರ್ಟನ್ನು ಕ್ಲೀನ್ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ತೆಗಿಬೇಕು. ನೀವು ಬೇಕಿದ್ರೆ ಚಾಕುವಿನ ಸಹಾಯದಲ್ಲಿ ಕೂಡ ಈ ರೀತಿ ಮಾಡಿಕೊಳ್ಳಬಹುದು. ನೋಡಿ, ಈ ರೀತಿ ಹೊರಗಿನ ಸಿಪ್ಪೆಯನ್ನು ಕೂಡ ತೆಗೆದುಕೊಳ್ಬೇಕು. ಹಾಗೆ ಒಳಗಿನ ಗಟ್ಟಿ ಪಾರ್ಟನ್ನು ಕೂಡ ಕ್ಲೀನ್ ಮಾಡಿಕೊಳ್ಬೇಕು. ಇನ್ನಿದನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿಕೊಳ್ಬೇಕು. ಸ್ನೇಹಿತರೆ, ಈ ಗುಜ್ಜೆ ಸೀಸನಲ್ಲಿ ಒಂದ್ಸಲ ಈ ರೀತಿ ಗುಜ್ಜೆ ಪಲಾವನ್ನು ಎಲ್ಲರೂ ಖಂಡಿತ ಟ್ರೈ ಮಾಡಿ ನೋಡಿ. ಯಾವುದೇ ತರಕಾರಿ ಯೂಸ್ ಮಾಡಬೇಕು ಅಂತಿಲ್ಲ. ಇನ್ನು ನೋಡಿ, ಈ ರೀತಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಈ ಸಿಪ್ಪೆ ತೆಗೆದಂತಹ ಗುಜ್ಜೆಯನ್ನು ಕಟ್ ಮಾಡಿಕೊಳ್ಬೇಕು. ಕಟ್ ಮಾಡಿದಂತಹ ಗುಜ್ಜೆಯನ್ನು ನಾನಿಲ್ಲಿ ತಣ್ಣಗಿನ ನೀರಿನಲ್ಲಿ ಹಾಕಿಕೊಳ್ತಾ ಇದ್ದೇನೆ. ನೋಡಿ, ಇದು ತಣ್ಣಗಿರುವ ನೀರು. ಕಟ್ ಮಾಡಿದಂತಹ ಗುಜ್ಜೆಯನ್ನು ನೀರಲ್ಲಿ ಹಾಕಿಕೊಳ್ಳಿ. ಇದರಲ್ಲಿ ಮೇಣದ ಅಂಶ ಇರುವ ಕಾರಣ ಕಟ್ ಮಾಡಿ ಅದನ್ನು ನೀರಲ್ಲಿ ಹಾಕಿಕೊಳ್ಬೇಕು. ನೋಡಿ, ಈ ರೀತಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕಟ್ ಮಾಡಿ ಅದನ್ನು ನೀರಲ್ಲಿ ಹಾಕಿಕೊಳ್ತಾ ಇದ್ದೇನೆ. ದಿನಾಲು ಬೆಳಿಗ್ಗೆ ಏನಪ್ಪ ತಿಂಡಿ ಮಾಡೋದು ಅಂತ ಆಲೋಚನೆ ಆಗುವಾಗ ಈ ರೀತಿ ಒಂದ್ಸಲ ಗುಜ್ಜೆಯಿಂದ ಪಲಾವ್ ರೆಸಿಪಿಯನ್ನು ಖಂಡಿತ ಎಲ್ಲರೂ ಟ್ರೈ ಮಾಡಿ ನೋಡಿ. ತುಂಬ ರುಚಿಯಾಗಿರ್ತದೆ. ಸೀಸನಲ್ಲಿ ಮಾತ್ರ ಗುಜ್ಜೆ ಸಿಗುವ ಕಾರಣ ಇದು ಒಂದು ಸ್ಪೆಷಲ್ ಹಾಗೆ ರುಚಿಕರವಾದಂತಹ ತಿಂಡಿ. ನೋಡಿ, ಎಲ್ಲ ಗುಜ್ಜೆಯನ್ನು ಈ ರೀತಿ ಕಟ್ ಮಾಡಿ ನೀರಲ್ಲಿ ಹಾಕಿಕೊಂಡಿದ್ದೇನೆ. ಇನ್ನಿದನ್ನು ಒಂದು 2 ಸಲ ಚೆನ್ನಾಗಿ ತೊಳ್ಕೊಳ್ಬೇಕು. ಅದರಲ್ಲಿ ಮೇಣದ ಅಂಶ ಇರುವ ಕಾರಣ ಇದನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಕೊಳ್ಬೇಕು. ನಾನು ನೋಡಿ ಇಷ್ಟಿಷ್ಟು ದೊಡ್ಡ ತುಂಡುಗಳನ್ನಾಗಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ನೋಡಿ, ನಮಗೆ ಇಷ್ಟು ಕಟ್ ಮಾಡಿದಂತಹ ಗುಜ್ಜೆ ಸಿಕ್ಕಿದೆ. ಇನ್ನು ನಾವು ಪಲಾವಿಗೆ ಬೇಕಾದಂತಹ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ. ಪಲಾವಿಗೆ ಬೇಕಾದಂತಹ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳಲಿಕ್ಕೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ 1 ಇಂಚ್ ಆಗುವಷ್ಟು ಶುಂಠಿಯನ್ನು ನೋಡಿ ಈ ರೀತಿ ಕಟ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಕಟ್ ಮಾಡಿದಂತಹ ಒಂದು ತುಂಡು ಶುಂಠಿ, ಹಸಿ ಶುಂಠಿ, ಹಾಗೆ ಒಂದು 15 ಎಸಳು, 10ರಿಂದ 15 ಎಸಳಾಗುವಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು 2 ಸ್ಟಾರ್ ಫ್ಲವರ್, 1 ಹಸಿಮೆಣಸು. ಖಾರ ಜಾಸ್ತಿ ಬೇಕು ಅಂತಿದ್ರೆ ಜಾಸ್ತಿ ಹಾಕಿಕೊಳ್ಬಹುದು. ಹಾಗೆ 1 ಹಿಡಿಯಾಗುವಷ್ಟು ಪುದೀನ, ಕೊತ್ತಂಬರಿ, 1 ಹಿಡಿಯಾಗುವಷ್ಟು ಪುದೀನ, 1 ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ಹಾಕಿಕೊಂಡು ಬೇಕಿದ್ರೆ ಸ್ವಲ್ಪ ಕಾಯಿ ತುರಿ ಹಾಕಿಕೊಳ್ಬಹುದು. ಆಪ್ಷನಲ್, ನಿಮಗೆ ಬೇಕು ಅಂತಾದರೆ ಹಾಕಿಕೊಳ್ಳಿ. 2 ಚಮಚ ಆಗುವಷ್ಟು ಕಾಯಿ ತುರಿಯನ್ನು ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಬೇಕು. ನಾನಿಲ್ಲಿ 2 ಚಮಚ ಆಗುವಷ್ಟು ನೀರನ್ನು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ತಾ ಇದ್ದೇನೆ. ನೋಡಿ, ಇದೀಗ ನುಣ್ಣಗೆ ರುಬ್ಬಿಕೊಂಡಂತಹ ಮಿಶ್ರಣ. ನಮಗೆ ಪಲಾವಿಗೆ ಬೇಕಾದಂತಹ ಮಸಾಲೆ ರೆಡಿಯಾಯಿತು. ನಿಮಗೆ ಖಾರ ಜಾಸ್ತಿ ಬೇಕು ಅಂತಾದರೆ ಜಾಸ್ತಿ ಹಸಿಮೆಣಸನ್ನು ಆ್ಯಡ್ ಮಾಡಿಕೊಳ್ಬಹುದು. ಇನ್ನು ನೋಡಿ, ಒಂದು ಬಟ್ಟಲು ತಗೊಂಡು ಅಥವಾ ನೀವು ಪ್ಲೇಟ್ ಬೇಕಿದ್ರೂ ತಗೊಳ್ಬೋದು. ಅದಕ್ಕೆ ನಾವು ಕಟ್ ಮಾಡಿದಂತಹ ಗುಜ್ಜೆಯ ಪೀಸ್ಗಳನ್ನು ಹಾಕಿಕೊಳ್ಬೇಕು. ಚೆನ್ನಾಗಿ ತೊಳೆದಂತಹ ಗುಜ್ಜೆಯ ಪೀಸ್ಗಳನ್ನು ಆ ಪ್ಲೇಟಿಗೆ ಹಾಕಿ ನೋಡಿ ಈ ರೀತಿ ಹಾಕಿಕೊಳ್ಬೇಕು. ಇನ್ನಿದಕ್ಕೆ ನಾವು ರುಬ್ಬಿಕೊಂಡಂತಹ ಮಿಶ್ರಣವನ್ನು, ಮಸಾಲೆಯನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಬೇಕು. ಇನ್ನಿದಕ್ಕೆ ಒಂದು 1/2 ಚಮಚ ಆಗುವಷ್ಟು ಉಪ್ಪು, ಹಾಗೆ ಒಂದು 1/2 ಚಮಚ ಆಗುವಷ್ಟು ಅರಶಿನ ಹುಡಿ, ನೋಡಿ ಇದಕ್ಕೆ ನಾನು 1/2 ಚಮಚ ಆಗುವಷ್ಟು ಅರಶಿನ ಹುಡಿ, ಹಾಗೆ ಸ್ವಲ್ಪ ಮೊಸರು,
ಹುಳಿ ಇಲ್ಲದಂತಹ ಮೊಸರನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಸಾಧಾರಣವಾಗಿ ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಮೊಸರನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನು ಇನ್ನು 1/4 ಗಂಟೆ ಆಗುವಷ್ಟು ನೆನೆಯಲಿಕ್ಕೆ ಬಿಡಬೇಕು. ನಾವು ಹಾಕಿದಂತಹ ಮಸಾಲೆ ಎಲ್ಲ ಗುಜ್ಜೆಯ ಪೀಸುಗಳು ಚೆನ್ನಾಗಿ ಹೀರಿಕೊಳ್ಬೇಕು. ಇನ್ನು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು 4ರಿಂದ 5 ಚಮಚ ಆಗುವಷ್ಟು ತುಪ್ಪ ಇಲ್ಲದಿದ್ದರೆ ನೀವು ತೆಂಗಿನೆಣ್ಣೆ ಕೂಡ ಯೂಸ್ ಮಾಡಿಕೊಳ್ಬಹುದು. ಹಾಕಿ ತುಪ್ಪ ಬಿಸಿಯಾದ ತಕ್ಷಣ ಕಟ್ ಮಾಡಿದಂತಹ ಒಂದು ದೊಡ್ಡ ಸೈಜಿನ ಈರುಳ್ಳಿಯನ್ನು ಹಾಕಿ ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿಕೊಳ್ಬೇಕು. ಸಣ್ಣ ಗಾತ್ರದ ಈರುಳ್ಳಿ ಆದರೆ ಒಂದು 2 ಈರುಳ್ಳಿಯನ್ನು ಹಾಕಿಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಈ ರೀತಿ ಫ್ರೈ ಮಾಡಿದಂತಹ ಈರುಳ್ಳಿಗೆ ಒಂದು 2 ಸ್ಟಾರ್ ಫ್ಲವರ್, ಹಾಗೆ ಒಂದು 6 ಲವಂಗ, ಹಾಗೆ ಒಂದು 3/4 ಚಮಚ ಆಗುವಷ್ಟು ಹುಡಿ ಮಾಡಿದಂತಹ ಕಾಳು ಮೆಣಸಿನ ಹುಡಿ, ಒಂದು 1/4 ಚಮಚ ಆಗುವಷ್ಟು ಏಲಕ್ಕಿ ಹುಡಿಯನ್ನು ಹಾಕಿ ಈ ರೀತಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ನಿದಕ್ಕೆ ನಾನಿಲ್ಲಿ ಫ್ಲೇವರಿಗೋಸ್ಕರ ಹಸಿ ಪಲಾವ್ ಎಲೆಯನ್ನು ಹಾಕಿಕೊಳ್ತಾ ಇದ್ದೇನೆ. ನಿಮ್ಮಲ್ಲಿ ಹಸಿ ಪಲಾವ್ ಎಲೆ ಇದ್ದರೆ ಹಸಿ ಪಲಾವ್ ಎಲೆಯನ್ನೇ ಹಾಕಿಕೊಳ್ಳಿ, ಇಲ್ಲಾಂತಾದರೆ ಒಣಗಿದ ಎಲೆಯನ್ನು ಹಾಕಿಕೊಳ್ಬೋದು. ಇನ್ನಿದಕ್ಕೆ 1 ಇಂಚ್ ಆಗುವಷ್ಟು ಚಕ್ಕೆ, ಹಾಗೆ ಒಂದು ಕಟ್ ಮಾಡಿದಂತಹ ಟೊಮ್ಯಾಟೊ ಬೇಕಿದ್ದರೆ ಒಂದು 2 ಟೊಮ್ಯಾಟೊವನ್ನು ಹಾಕಿಕೊಳ್ಬೋದು. ಹಾಕಿ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ನಾವು ಮಸಾಲೆಯಲ್ಲಿ ನೆನೆಸಿಟ್ಟಂತಹ ಗುಜ್ಜೆಯನ್ನು ಹಾಕಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಗುಜ್ಜೆ ತುಪ್ಪದಲ್ಲಿ ಒಂದು 2ರಿಂದ 3 ನಿಮಿಷ ಆಗುವಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈ ರೀತಿ ಚೆನ್ನಾಗಿ ತುಪ್ಪದಲ್ಲಿ ಒಂದ್ಸಲ ಗುಜ್ಜೆ ಫ್ರೈ ಆಗಲಿ. ನೋಡಿ, ಇದು ಇಷ್ಟ ಆದರೆ ಸಾಕು. ಒಂದು 3 ನಿಮಿಷ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಬೇಯಲಿ. ಇನ್ನಿದಕ್ಕೆ 1 ಕಪ್ ಆಗುವಷ್ಟು ನೆನೆಸಿದಂತಹ ಹಸಿ ಬಟಾಣಿಯನ್ನು ಹಾಕಿ, ಹಾಗೆ ನೋಡಿ ನಾನು ಈ ಕಪ್ಪಲ್ಲಿ ಅಳತೆ ತಗೊಂಡಿದ್ದೇನೆ. 2 ಕಪ್ ಆಗುವಷ್ಟು ತೊಳೆದಂತಹ ಮಸೂರಿ ಅಕ್ಕಿಗೆ 4 ಕಪ್ ಆಗುವಷ್ಟು ನೀರು ಹಾಕಿಕೊಳ್ಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 1 ಚಮಚ ಆಗುವಷ್ಟು ಉಪ್ಪನ್ನು ಯೂಸ್ ಮಾಡಿಕೊಂಡಿದ್ದೇನೆ. ಇನ್ನು ಈ ನೀರು ಕುದಿ ಬರಲಿ. ನೀರು ಕುದಿ ಬಂದ ತಕ್ಷಣ ನಿಮಗೆ ಉಪ್ಪು ಬೇಕು ಅಂತಾದರೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಳ್ಬಹುದು. ಇನ್ನು ಇದಕ್ಕೆ ತೊಳೆದಂತಹ ಅಕ್ಕಿಯನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ನೀರು ಕುದಿ ಬಂತು. ಇದಕ್ಕೆ ನಾನಿಲ್ಲಿ 2 ಕಪ್ ಆಗುವಷ್ಟು ಅಕ್ಕಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಅಕ್ಕಿ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಬೇಕು ಅಂತಾದರೆ ಒಂದು ಚಮಚ ಆಗುವಷ್ಟು ನಿಂಬೆಹಣ್ಣಿನ ರಸವನ್ನು ಕೂಡ ಆ್ಯಡ್ ಮಾಡಿಕೊಳ್ಬಹುದು. ಆ್ಯಡ್ ಮಾಡಿ ಈ ರೀತಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 3 ವಿಸಿಲ್ ಕೂಗಿಸಿಕೊಂಡ್ರೆ ನಮ್ಮ ರುಚಿಕರವಾದಂತಹ ಗುಜ್ಜೆ ಪಲಾವ್ ರೆಡಿ ಆಗ್ತದೆ. ಕುಕ್ಕರ್ ತಣ್ಣಗಾದ ಮೇಲೆ ನೋಡಿ ಈ ರೀತಿ ಮುಚ್ಚಳ ತೆಗೆದು ಒಂದು 2 ನಿಮಿಷ ಬಿಟ್ಟು ಅದನ್ನು ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ. ಮುಚ್ಚಳ ತೆಗೆದ ತಕ್ಷಣ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ನಿಧಾನಕ್ಕೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಕರವಾದಂತಹ ಗುಜ್ಜೆ ಪಲಾವ್ ರೆಡಿ ಆಗ್ತದೆ. ತುಂಬಾ ರುಚಿಕರವಾದಂತಹ ಈ ಗುಜ್ಜೆ ಪಲಾವನ್ನು ಎಲ್ಲರೂ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಬಿಸಿ ಬಿಸಿ ಇರುವಾಗಲೇ ಸಲಾಡ್ ಜೊತೆ ಅಥವಾ ಮೊಸರಿನ ಜೊತೆ ಇದನ್ನು ಸರ್ವ್ ಮಾಡ್ಬೋದು. ಸ್ನೇಹಿತರೆ, ಹಾಗಿದ್ರೆ ಈ ರುಚಿಕರವಾದಂತಹ ರೆಸಿಪಿ ಎಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇದಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಸ್ನೇಹಿತರೆ, ಹಾಗಿದ್ರೆ ಈ ರುಚಿಕರವಾದಂತಹ ರೆಸಿಪಿಗೆ ಎಲ್ಲರೂ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.